ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಏನು ಹೇಳಕ್ಕೆ ಬಂದಿದ್ದೀನಪ್ಪ ಅಂತಂದರೆ ನರೇಗಾದ ಬಗ್ಗೆ ಮಾಹಿತಿಯನ್ನು ಕೊಳ್ಳಕ್ಕೆ ಬಂದಿದ್ದೀನಿ. ನಿಮಗೆ ಗೊತ್ತೇ ಇರಬೇಕು, ಮೋಸ್ಟ್ಲಿ ನಿಮಗೆ ಗ್ರಾಮ ಪಂಚಾಯಿತಿಯಲ್ಲಿ ನೀವಿದ್ದರೆ, ಸೊ ನಿಮ್ಗೆ ಗ್ರಾಮ ಪಂಚಾಯತಿ ಹ್ಯಾಂಡ್ ಓವರಲ್ಲಿ ನೀವು ಬಂದಿದ್ದರೆ ನಿಮಗೆ ಅದರ ಬಗ್ಗೆ ಮಾಹಿತಿ ಇರುತ್ತೆ. ನರೇಗಾ ಅಂತಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿ. ಸೊ ಇದು 2006ರಲ್ಲಿ ತಂದಿರ್ತಕ್ಕಂಥ ಒಂದು ಆ್ಯಕ್ಟ್ ಇದೆ. ಏನಪ್ಪ ಅಂತಂದರೆ ಬಡ ಜನರಿಗೆ ಕೆಲಸ ಸಿಗಲಿ ಅಂತ ತಂದಿರೋ ಒಂದು ಆ್ಯಕ್ಟ್ ಆಗಿದೆ. ಸೊ ಇವತ್ತು ಬಡ ಜನರು ಬದುಕ್ತಾ ಇದ್ದಾರೆ, ಸೊ ಶ್ರೀಮಂತರು ಬದುಕ್ತಾ ಇದ್ದಾರೆ. ಇದು ಏನಂತ ನಿಮ್ಗೆ ಗೊತ್ತಾಗಬೇಕು. ಸೊ ಇವತ್ತು ನಾನು ಎಲ್ಲಿ ನಿಂತಿದ್ದೀನಿ ಅಂತ ಗೊತ್ತಾಗಬೇಕು. ಸೊ ಇದು ಏನಂತ ನೋಡಿದ ತಕ್ಷಣ ಹೇಳೋರಿಗೆ ಆಲ್ಮೋಸ್ಟ್ ನರೇಗಾದ ಬಗ್ಗೆ ಮಾಹಿತಿ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಇದು ನೋಡಿ ಕೂಡ ಇದ್ರ ಬಾಜು ನಿಂತಿದ್ದಾರಲ್ಲ ಏನಂತ ಅಂದ್ಕೊಳ್ಳೋರಿಗೆ ಆಲ್ಮೋಸ್ಟ್ ಮಾಹಿತಿ ಇಲ್ಲ ಅಂತ ಅನ್ಕೋತೀನಿ. ಸೊ ಏನಪ್ಪ ಅಂದರೆ ನರೇಗಾದ ಬೋರ್ಡ್, ಗ್ರಾಮ ಪಂಚಾಯತಿ ಇದೆ, ಪುರಸಭೆ ಇದೆ, ನಗರಸಭೆ ಇದೆ ಮತ್ತು ಮಹಾನಗರ ಪಾಲಿಕೆ ಇದೆ. ಹೀಗಾಗಿ ಗ್ರಾಮ ಪಂಚಾಯತ್ ಹ್ಯಾಂಡ್ ಓವರಿಗೆ ಬರೋರು ಮಾತ್ರ ಇದು ಈ ವಿಷಯ ಸಬ್ಜೆಕ್ಟ್ ಸಂಬಂಧಪಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸೊ ಕೃಷಿ ಹೊಂಡ ಅಂತೇಳಿ ಹಾಕೋಬೋದು. ನೀವು ಕೃಷಿ ಹೊಂಡ ಅಂತೇಳಿ ನಿಮ್ಗೆ ಗೊತ್ತಿರ್ಬೋದು. ಅದೇನಪ್ಪ ಅಂತಂದರೆ ಒಣಬೇಸಾಯ ಪ್ರದೇಶದಲ್ಲಿ ಆಗಿರ್ಬೋದು ಮತ್ತು ನೀರಾವರಿ ಜೋಗು ಪ್ರದೇಶದಲ್ಲಿ ಆಗಿರ್ಬೋದು, ಆ ನೀರನ್ನು ಹೊಲಕ್ಕೆ ಯೂಸ್ ಆಗಲಿ ಅಂತೇಳಿ ನಮ್ಮ ಗ್ರಾಮ ಪಂಚಾಯತಿಯಿಂದ ವರ್ಕನ್ನು ಇಟ್ಟಿರ್ತಾರೆ. ಸೊ ಮೊದಲೆಲ್ಲ 52,000 50,000 ಎಲ್ಲ ವರ್ಕ್ ಇತ್ತು. ಸೊ ಇವಾಗ 1,07,000 1,00,000 ರೂಪಾಯಿ 6,000 ರೂಪಾಯಿ ಇದೆ. ಸೊ ಒಂದು ಕೃಷಿ ಹೊಂಡಕ್ಕೆ ಅದಕ್ಕೆ ಹೇಳ್ತಾ ಇದ್ದಾರೆ ಗೌರ್ಮೆಂಟ್ ಎಂಪ್ಲಾಯರ್ಸ್ ಆಗಬೇಕು, ಗೌರ್ಮೆಂಟ್ ಜಾಬ್ ತೊಗೊಳ್ಬೇಕಂತ. ಸೊ ನಾನು ನೋಡಿದಾಗ 38,000 ಕೃಷಿ ಹೊಂಡ ಇತ್ತು. ಸೊ ಅದಾದಮೇಲೆ 42,000 ಇತ್ತು, ಅದಾದಮೇಲೆ 45,000 ಇತ್ತು ಒಂದು ಕೃಷಿ ಹೊಂಡಕ್ಕೆ, ಅದಾದಮೇಲೆ 50,000 ಇತ್ತು, ಅದಾದಮೇಲೆ 52,000 ಇತ್ತು. ಸೊ ಇವಾಗ ಏಕ್ದಮ್ 1,06,000 ಮಾಡಿದ್ದಾರೆ. ಸೊ ಹಾಗಾಗಿ ಗೌರ್ಮೆಂಟ್ ಸ್ಯಾಲರಿ ಆಗಿರ್ಬೋದು ಮತ್ತು ಗೌರ್ಮೆಂಟ್ ಪಿ ಎಫ್ ಆಗಿರ್ಬೋದು ಮತ್ತು ಗೌರ್ಮೆಂಟ್ ಎನಿವೇ ಸಬ್ಜೆಕ್ಟ್ ಆಗಿರ್ಬೋದು ಮತ್ತು ಗೌರ್ಮೆಂಟ್ ಕಾಂಟ್ರಾಕ್ಟ್ ವರ್ಕ್ಗಳಾಗಿರ್ಬೋದು, ಸೊ ಅದು ವರ್ಷದಿಂದ ವರ್ಷಕ್ಕೆ ಬೆಲೆ ಏರಿಕೆ ಆಗುತ್ತೆ. ಬಟ್ ಬಡವರ ಮಾಲಾಗಿರಲಿ, ರೈತರ ಮಾಲಾಗಿರಲಿ ಏರಲ್ಲ. ಯಾಕಂತಂದರೆ ಅಲ್ಲಿ ಯಾರು ಕೇಳೋರಿಲ್ಲ, ಪ್ರತಿಧ್ವನಿಸೋರಿಲ್ಲ. ಸೊ ಇದು ಗೌರ್ಮೆಂಟ್ ವರ್ಕ್ ಏನಿದೆ ಅಲ್ಲ, ಸೊ ನರೇಗಾದಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ. ಇದು 1,06,000 ರೂಪಾಯಿ ಅಂತೇಳಿ ಬರುತ್ತೆ. ಸೊ ಒಂದು ಕೃಷಿ ಹೊಂಡ ಅಂತ ಬರುತ್ತೆ, ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಪಂಚಾಯತಿಯಲ್ಲಿ ಏನಪ್ಪ ಅಂತಂದರೆ ಇದು ಲೇಬರ್ ಆಗಿ ಮಾಡ್ಬೇಕಂತ ಒಂದು ವರ್ಕ್ ಇರುತ್ತೆ. ಸೊ ನರೇಗಾ ಅಂತಂದರೆ ಮೇ ಮಾರ್ಚಲ್ಲಿ ಪ್ರಾಜೆಕ್ಟ್ ಇರುತ್ತೆ. ಸೊ ಅಲ್ಲಿ ಪ್ಲಾನ್ ಕೊಟ್ಟಾಗ ಅದು ಜೂನ್ ಜುಲೈಲಿ ಬರುತ್ತೆ. ಅದನ್ನು ತೊಗೊಂಡು ನೀವು ಉದ್ಯೋಗ ಖಾತ್ರಿ ಕೂಲಿ ಅಂತೇಳ್ಬಿಟ್ಟು ಮಿನಿಮಮ್ ಒಂದು 20 ಜನ ಆಗಿರ್ಬೋದು, 10 ಜನ ಆಗಿರ್ಬೋದು, ಎಷ್ಟು ಕೂಲಿ ಕಾರ್ಮಿಕರು ಇರ್ತಾರೋ ಅಷ್ಟು ಜನ ಬಂದು ಅಲ್ಲಿ ಕೃಷಿ ಹೊಂಡ ಮಾಡಬೇಕು. ಅದಾದಮೇಲೆ ಅವರಿಗೆ ಡೈಲಿ 367 ರೂಪಾಯಿ ಒಂದು ದಿನಕ್ಕೆ ಕೂಲಿ ಇದೆ. ಸೊ ಆ ಅಮೌಂಟ್ ಏನಿದೆಲ್ಲ ಆ ಕೂಲಿ ಕಾರ್ಮಿಕರಿಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಏನಿದೆಲ್ಲ ಪ್ರೋಸೆಸಿಂಗ್ ಇದೆ, ಇದು ಒಂದು ಪ್ಲ್ಯಾನಿಂಗ್ ಇದೆ. ಹೀಗಾಗಿ ಇದು ಆಲ್ಮೋಸ್ಟ್ ಕೆಲವೊಂದು ಕಡೆ ಲೇಬರ್ ಹಚ್ಚಿ ಮಾಡ್ತಿದ್ದಾರೆ, ಇನ್ನೊಂದು ಕೆಲವೊಂದು ಕಡೆ JCB ಹಚ್ಚಿ ಮಾಡ್ತಾಯಿದ್ದಾರೆ, ಇನ್ನೊಂದು ಕಡೆ ಮಾಡ್ದೇ ದುಡ್ಡು ತೊಗೋತಾ ಇದ್ದಾರೆ. ಹಿಂಗೆ ಅಲ್ಲಿ ಏನು ಅಧಿಕಾರ ಡಿಪೆಂಡ್ ಇದೆಯಲ್ಲ, ಆ ಅಧಿಕಾರದ ಮೇಲೆ ಅಲ್ಲಿ ಪ್ರೋಸೆಸಿಂಗ್ ಆಗಿರಲಿ ಮತ್ತು ರೆಕಮೆಂಡ್ ಆಗಿರಲಿ ಮತ್ತು ಅಲ್ಲಿ ಕೆಲಸ ಆಗಿರಲಿ ಪ್ರೋಸೆಸ್ ಆಗ್ತಾ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಆ ಗ್ರಾಮ ಪಂಚಾಯತಿಯಲ್ಲಿ ಇನ್ನು ಒಬ್ರು ಕೇಳ್ತಾರೆ, ಸರ್ ನಮಗೆಲ್ಲ ದನ ಶೆಡ್ ಬೇಕು ಅಂತೇಳಿ. ಸಿಗುತ್ತೆ, ದನ ಶೆಡ್ಡು ಕೂಡ ಸಿಗುತ್ತೆ. ಅದಾದಮೇಲೆ ಕುರಿ ಶೆಡ್ಡು ಕೂಡ ನಿಮ್ಮ ಪಂಚಾಯತಿಯಲ್ಲಿ ಸಿಗುತ್ತೆ. ಅದಾದಮೇಲೆ ಇವಾಗಂತೂ ಕೂಡ ಗ್ರಾಮ ಪಂಚಾಯತಿಯಲ್ಲಿ ಜನನ ಪ್ರಮಾಣ ಪತ್ರ ಆಗಿರಲಿ ಮತ್ತು ಮರಣ ಪ್ರಮಾಣ ಪತ್ರ ಅಲ್ಲಿಯೂ ಕೂಡ ನಿಮಗೆ ಸಿಗುತ್ತೆ. ಎಲ್ಲಿ ಅಂತಂದರೆ ಇವಾಗ ಆಡಳಿತ ಸುಧಾರಣೆ ಆಗಲಿ ಅಂತ ಹೇಳ್ಬಿಟ್ಟು ಸೊ ಮೊನ್ನೆ ಪ್ರೋಸೆಸಿಂಗ್ ತಂದಿದ್ದಾರೆ. ಏನೋ ಡೆತ್ ಆಗಿದ್ದರೆ ಮತ್ತು ಬರ್ತ್ ಆಗಿದ್ದರೆ ಅಲ್ಲೇ ನಿಮ್ಮ ಒಂದು ಪಂಚಾಯತಿಯಲ್ಲಿ ಸಿಗುತ್ತೆ. ಅಷ್ಟೊಂದು ಈಸಿಯಾಗಿ ಮಾಡಿದ್ದಾರೆ. ಇನ್ನೊಂದು ಏನಪ್ಪ ಅಂತಂದರೆ ಕುರಿ ಶೆಡ್ಡು ಕೂಡ ಸಿಗುತ್ತೆ. ಅದಾದ ಮೇಲೆ ನಿಮಗೆ ಗ್ರಾಮ ಪಂಚಾಯತಿಯಿಂದ ಏನಾದರೂ ವರ್ಕ್ ಬೇಕಾಗಿದ್ದರೆ ಸೊ ನೀವು ಅಲ್ಲಿ ಅಧ್ಯಕ್ಷರಾಗಿರ್ಬೋದು ಮತ್ತು PDOನಾಗಿರ್ಬೋದು, ಸೊ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ.